ಈಗ ನಾನು ಸಾಮಾಜಿಕ ಮನಸ್ಥಿತಿ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಾನು 8ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ, ಚೆನ್ನಾಗೇ ಓದ್ತಾ ಇದ್ದೆ ಬಹಳ. ಯಾಕೆಂದರೆ ಎಲ್ಲದರಲ್ಲೂ ಉತ್ತಮ ವಿದ್ಯಾರ್ಥಿ ಅಂದ್ಬಿಟ್ಟು ಎಲ್ಲ ಶಾಲಾ ವಿದ್ಯಾರ್ಥಿಗಳು ಕೂಡ ನನ್ನ ಬೆನ್ನು ತಡ್ತಾಯಿದ್ರು. ಅವೆಲ್ಲ ಟೀಚರ್ಗಳು ಕೂಡ ಬಂದ ಬೇಷ್ ಅಂತಿದ್ರು. ಆ ಥರ ಇದ್ದೆ. ಸರಿ, ಆ ಥರ ಇರಬೇಕು. ಯಾಕೆಂದರೆ ನನಗೆ ಕಾರಣ ಅದಕ್ಕೆ ಹಿನ್ನೆಲೆ ಇದೆ. ನಾನು ಪಾಠ ಕೇಳಿಸ್ಕೊಳ್ತಾ ಇದ್ದಾಗ ಜೊತೆಲಿರೋ ಹುಡುಗರಿಗಿಂತ ಎಲ್ಲ ನಮ್ಮ ಅಣ್ಣ ಕೇಳಬೇಕಲ್ಲ, ಎಲ್ಲಕ್ಕಿಂತ ಮುಂಚೆ ನಾನೇ ಹೇಳ್ಬೇಕು. ಯಾರೋ ಒಂದು ಮಗ್ಗಿ, ಅವಾಗೆಲ್ಲ ಮಗ್ಗಿ ಇರ್ತಿತ್ತು, ಮಗ್ಗಿನ ಎಲ್ಲರಿಗಿಂತ ಫಸ್ಟ್ ನಾನು ಹೇಳಬೇಕು. ಆ ಥರ ನಾನು ತಯಾರಿ ಮಾಡಿದ್ರು. ಬಟ್ ಆ ಥರನೇ ಇತ್ತು ವಿದ್ಯಾಭ್ಯಾಸನೂ ಕೂಡ. ಆಗ ಆ ಥರ ಇತ್ತು. ಮಗ್ಗಿ ಆಗೋದಲ್ಲಿ, ಗಣಿತ ಆಗಲಿ, ಲೆಕ್ಕಗಳು ಹೇಳೋದಾಗಲಿ, ಆಮೇಲೆ ಸಣ್ಣ ಆನ್ಸರ್ಗಳು ಕೊಡೋದನ್ನ ನಾನು 8ನೇ ಕ್ಲಾಸ್ದು 7ನೇ ಕ್ಲಾಸಲ್ಲಿ ಹೇಳ್ತಾಯಿದ್ದೆ, 7ನೇ ಕ್ಲಾಸ್ದು 6ನೇ ಕ್ಲಾಸಲ್ಲಿ ಹೇಳ್ತಾಯಿದ್ದೆ. ಅಷ್ಟು ಅಡ್ವಾನ್ಸ್ ಆಗಿದ್ದೆ. ಅಂದರೆ ಪಾಠಗಳು ಮಾಡ್ತಾಯಿದ್ರು, ಅಷ್ಟೇ ಇಂಪ್ರೂವ್ಮೆಂಟಲ್ಲಿದ್ದೆ ನಾನು. ಸರಿ, ಹಿಂಗಿರ್ಬೇಕಾದ್ರೆ ಎಲ್ಲ ಮೇಷ್ಟ್ರುಗಳು ನನಗೆ ಖುಷಿಯಾಗಿತ್ತು. ಹೀಗೆ ಇದೇ ಥರ 8ನೇ ಕ್ಲಾಸಲ್ಲಿ ಓದ್ತಾ ಇರ್ಬೇಕಾದ್ರೆ ಒಂದಿನ ಸುಮಾರು ಒಂದು 12 ಗಂಟೆ ಮಧ್ಯಾಹ್ನದೊತ್ತು. ಸರಿ, ಇದಕ್ಕೆ ಅಟೆಂಡ್ರು ಬಂದ ಮೆಮೊ ಪುಸ್ತಕ ಹಿಡ್ಕೊಂಡು. ನಿಮ್ಗೆ ಗೊತ್ತಿರಬೇಕು, ಆವಾಗೆಲ್ಲ ಮೆಮೊ ಪುಸ್ತಕ ಹಿಡ್ಕೊಂಬರೋದು ಏನಕ್ಕೆ ಅಂದರೆ ರಜಾ ದಿನ ಆಗ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು, ಇದಕ್ಕೆ ಮೆಮೊ ಪುಸ್ತಕ ತರ್ತಿದ್ರು. ಅದೆಲ್ಲರೂ ಹುಡುಗರು ಮೆಮೊ ಪುಸ್ತಕ ಬಂದ ತಕ್ಷಣ ಎಲ್ಲ ಹುಡುಗರು ಆ ಬುಕ್ ಮೇಲೆ ಇರೋದು, ಏನೋ ಇವತ್ತು ಏನು ಖುಷಿ ಅಂತ. ಸರಿ, ಹೀಗೆ ನಾನು ನೋಡ್ತಾ ಇದ್ದೆ ಏನೋ. ಸರಿ, ಅಟೆಂಡ್ರು ಬಂದ, ಒಂದು ಮೆಮೊ ಪುಸ್ತಕ ಬಂದು ಮೇಷ್ಟ್ರ ಕೈ ಕೊಟ್ಟ. ಮೇಷ್ಟ್ರಿಂಗೆ ಮೇಲಿಂದ ಕೆಳಗೆ ಓದಿದ್ರು. ಓದ್ಬಿಟ್ಟು ಆಮೇಲೆ ಸುತ್ತ ಒಂದು ಕಣ್ಣಾಡಿಸಿ ನನ್ನ ಕಡೆ, ಓ ಆರ್ ರಾಮಚಂದ್ರ ನೀನೇ ಅಲ್ವಾ ಅಂದರು. ಹೌದು ಸರ್ ಅಂತ. ನೋಡು, ಇದು ನಿಂತ್ಕೊಂಡು, ನೀನೇ ಆರ್ ರಾಮಚಂದ್ರ ಅಲ್ವಾ, ನೀನು SC ಜಾತಿನಾ, ಹಂಗಾರೆ ನಿನಗೆ ಸ್ಕಾಲರ್ಶಿಪ್ ಬಂದಿದೆ, ಹೋಗಿ ಹೆಡ್ ಮಾಸ್ಟರ್ ಹತ್ರ ಹೋಗಿ ನೀನು ಹೋಗಿ ಕೇಳು ಅಂದರು. ಎಲ್ಲ ಹುಡುಗರು ನನ್ನೇ ನೋಡ್ತಾ ಇದ್ದಾರೆ. ನಾನು ಒಂಥರ ಆಗೋಯ್ತು, ತಲೆ ತಗ್ಗಿಸ್ತೀನಿ ನಾನು. ನನಗೆ SC ಜಾತಿನಾ ಏನಂಗಂದರೆ ನನಗೆ ಗೊತ್ತಿಲ್ಲ. SC ಜಾತಿ ಅಂದ್ರೇನು, ಈ ಸ್ಕಾಲರ್ಶಿಪ್ ಬಂದಿದ್ದು ಗೊತ್ತಿಲ್ಲ, ಫಸ್ಟ್ ಇಯರ್ ಅದು. ಆಮೇಲೆ ನಾನು ತಲೆ ತಕ್ಷಣ ನಿಂತ್ಕೊಂಡು ಏನು ಅಂತ. ಸರಿ, ಎಲ್ಲರೂ ಎಲ್ಲ ನನ್ನ ಅಕ್ಕಪಕ್ಕ ಇದ್ದರು. ರಾಮಚಂದ್ರ ನೀನು SCನಾ ಅನ್ನೋ ಸ್ಟಾರ್ಟ್ ಮಾಡಿದ್ರು. ನಾನು ಏನಿದು, ಯಾಕಿದು, ಈಗ SC ST ಅಂದರೆ ಚೆನ್ನಾಗಿ ಗೊತ್ತಿಲ್ಲ ನನಗೂ. ಆವಾಗ SC ST ಅಂದರೆ ಏನು ಗೊತ್ತಿಲ್ಲದೆ ಇರೋವಂಥ ನಾವು ಕಾಲಘಟ್ಟ ಅದು. ಆಗ ಜಾತಿಯ ಒಂದು ಅರಿವೇ ಇರಲಿಲ್ಲ ಯಾರಿಗೂ. ಸರಿ, ನಾನು ಏನು ಮಾಡಿದೆ, ಆಯ್ತು ಸರ್ ಹೋಗ್ತೀನಿ ಅಂತ ಅಂದೆ. ಸರಿ, ಸ್ಕೂಲ್ ಬಿಟ್ರಲ್ವ ಅಲ್ಲ, ಎಲ್ಲ ಕ್ಲಾಸ್ ಮುಗೀತು, ಗಂಟೆ ಹೊಡೀತು. ನೆಕ್ಸ್ಟ್ ಹೆಡ್ ಮಾಸ್ಟರ್ ಹತ್ರ ಹೋದೆ. ಹೆಡ್ ಮಾಸ್ಟ್ರು ಬಾಯ್ಲಿ ತೊಗೊಂಡಿದ್ದು 50 ರೂಪಾಯಿ ಬಂದಿದೆ, ಆಮೇಲೆ ಸೈನ್ ಹಾಕ್ಬಿಟ್ಟು ನೀವು ಅಪ್ಪ ಅಮ್ಮನ್ನು ಕರಿ, 50 ರೂಪಾಯಿ ಇಸ್ಕೊಂಡು ಹೋಗು. 50 ರೂಪಾಯಿ ಸ್ಕಾಲರ್ಶಿಪ್. 50 ರೂಪಾಯಿ ಸ್ಕಾಲರ್ಶಿಪ್ಪು ನನ್ನ ಜೀವನನ ಯಾವ ಥರ ಮಾಡ್ತು ಅಂತ ತಿಳ್ಕೊಳ್ತೀರಾ. ಈಚೆಗೆ ಬಂದೆ. ಎಲ್ಲ ಅವರು ಅಲ್ಲಿ ಇನ್ನೊಂದು ತಿಳ್ಕೊಂಡಿರ್ಬೇಕು ನೀವು, APS ಕಾಲೇಜ್ ಅಂತ ಎಲ್ಲ ಬ್ರಾಹ್ಮಣರ ಮಕ್ಕಳಿರ್ತಿದ್ದ ಜಾಗ ಅದು. ಅಲ್ಲಿ ಎಲ್ಲರೂ ನಮ್ಮನ್ನು ಏನೋ ಒಂದು ಜಾತಿ ನೋಡಿರಲಿಲ್ಲ. ಅವತ್ತು ಕೇಳಿದ್ರು, ಯಾವ ಜಾತಿ ನಿಮ್ಮದು, SCನಾ, ಯಾವ ಜಾತಿ ನಿಮ್ಮದು, SCನ ಎಲ್ಲ ಕೇಳೋರೆ. ಆಮೇಲೆ ಅಲ್ಲಿರೋ ಹುಡುಗ ಅವನೇ ಜಾತಿ SC ಇದ್ಬಿಟ್ಟು ಅವನು ಕೇಳೋನೆ. ಗೊತ್ತಿರಲ್ಲ ಜಾತಿ, ನನಗೆ ಗೊತ್ತಿಲ್ಲ. ಮೊದಲು ಕೇಳ್ಕೊಂಡು ನಿಮ್ಗೆ ಹೇಳ್ತೀನಿ ನಾಳೆ ಅಂದೆ. ಅಂದರೆ ಆ ಮಟ್ಟಕ್ಕಿತ್ತು ನಮ್ಮದು. ಮೊದಲು ಬಂದು ಕೇಳಿದೆ, ಈ ಥರ ಹಿಂಗಂದರು, SC ಜಾತಿ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಿದ್ರು ಅಂತ. ಅಷ್ಟೇ ತಾನೇ ಬಿಡು ಅಂತ. ನಮ್ಮ ಅಣ್ಣ ಏನು ಮಾಡಿದ್ರು, ಆಯ್ತು ಬಿಡು
ನಾಳೆ ಹೋಗಿಸ್ಕೊಂಡಾಯ್ತು ಅಂತ ಅಂದರು. ನಾಳೆ ಬಂದರು, 50 ರೂಪಾಯಿ ಇಸ್ಕೊಂಬಂದರು. ಅದು ಖರ್ಚು ಆಯಿತು, ಅದಕ್ಕೆ ಇದಕ್ಕೆ ಬಟ್ಟೆ ಗಿಟ್ಟೆ ಒಂದು ಜೊತೆ ಬಟ್ಟೆ ಹೊಲಿಸ್ಬಿಟ್ರು ಅವತ್ತು. ಆಮೇಲೆ ಖುಷಿಯಾಗಿದ್ದರು. ಆಮೇಲೆ ಆದರೆ ಆ 50 ರೂಪಾಯಿ ಅನ್ನೋದು ನಾನು ಇಡೀ ನನ್ನ ವಿದ್ಯಾಭ್ಯಾಸನೇ ಕುಂಠಿತಗೊಳಿಸ್ಬಿಡ್ತು, ಮೊಟಕುಗೊಳಿಸ್ಬಿಡ್ತು. ಅವತ್ತಿಂದ ನನಗೇನೋ ಒಂಥರ ಈ ಕಳ್ರೋಗಲ್ವ ಆ ಥರ ಹೋಗಂಗಾಯಿತು. ಸ್ಕೂಲ್ಗೆ ಹೋದ ತಕ್ಷಣ ಎಲ್ಲರೂ ನನ್ನೇ ನೋಡ್ತಾವ್ರೆ, ಎಲ್ಲರೂ ನಮ್ಮನ್ನೇ ನೋಡ್ತಾವ್ರೆ ಅನ್ನೋ ಒಂದು ಭಾವನೆ ಬಂತು. ಏನಪ್ಪ ಈ ಥರ ಹಿಂಗಾಯ್ತಲ್ಲ, ಹಿಂಗೆ ಅದು ಹೆಂಗೆ ಅಂದ್ಬಿಟ್ಟು ಓದ್ತಾ 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 ಬರ್ತಾ 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 ನನ್ನ ವಿದ್ಯಾಭ್ಯಾಸದ ಒಂದು ಮಟ್ಟ ಕೆಳಗಿರುತ್ತೆ. ಯಾಕೆಂದರೆ ಯಾವಾಗಲೂ ಅರ್ಧಂಬರ್ಧ ವಿದ್ಯಾಭ್ಯಾಸ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಏನೋ ಯೋಚನೆ, ಏನೋ ಸಂಕಟ, ಏನೋ ಒಂದು ತುಡಿತ, ಮನಸ್ಸಿನ ಒಂದು ಭಾವನೆಗಳು. ಯಾಕೆ ಹಿಂಗಾಯಿತು, ನಾನು ಎಸ್ಸಿನ, ನಾನು ಯಾಕೆ ಈ ಜಾತ್ರೆ ಹುಟ್ಟಿದೆ, ಆವಾಗ ಅದೆಲ್ಲ ಭಾವನೆ ಬಂತು ನಮಗೆ. ನಾವು ಯಾಕೆ ಈ ಜಾತ್ರೆ ಹುಟ್ಟಿದು, ನಾವು ಯಾಕೆ ಮೇಲ್ವರ್ಗದಲ್ಲಿ ಹುಟ್ಟಬಾರ್ದಾಗಿತ್ತು, ಯಾಕೆ ಬ್ರಾಹ್ಮಣರಾಗಿ ಹುಟ್ಟಬಾರ್ದಾಗಿತ್ತು, ನಾವು ಯಾಕೆ ಈ ಕೆಳಗಡೆ ಜಾತಿ ಹುಟ್ಟಿದು, ನಮ್ಮ ಯಾವ ಜಾತಿನೇ ಅಂತ ಗೊತ್ತಿಲ್ಲ. ಆಮೇಲೆ ಗೊತ್ತಾಯಿತು ನಾನು ಒಂದು ಕೊರಮ ಜಾತಿ ಅನ್ನೋ ಒಂದು SC ಪಟ್ಟೆಲಿ ಹುಟ್ಟಿದ್ದೀನಿ ಅಂತ. ಆದರೆ ನಾವು ಇರೋದೆಲ್ಲ ಸುತ್ತಮುತ್ತ ಎಲ್ಲ ಬ್ರಾಹ್ಮಣರ ನಡುವೆ, ಇರೋದೆಲ್ಲ ದೊಡ್ಡ ದೊಡ್ಡ ಬೀದಿಯ ಒಳ್ಳೆಯ ಜಾತಿಯ ಜನಾಂಗದ ನಡುವೆ ಇದ್ದೀನಿ. ಆದರೂ ನಮ್ಮ ಜಾತಿ ನೋಡಿದ್ರೆ ಯಾವುದೋ ಒಂದು ಕಿಲೋಮೀಟ್ರ್ ಜಾತಿ ಅಂತ ಹುಟ್ಟಿದನ್ನ ಒಂದು ಹಣೆಪಟ್ಟಿ ಅಂಟಿಸ್ದಂಗೆ ಆಯಿತು. ಅವತ್ತಿಂದ ನನಗೆ ಒಂಥರ ಬೇಜಾರಾಗೋಯಿತು. ಹಾಗಾಗಿ ಅದ್ರ ಪರಿಣಾಮ ಏನು ಗೊತ್ತಾ, 50 ರೂಪಾಯಿ ಪರಿಣಾಮ, SC ಪರಿಣಾಮ, SC ಅಂದಿದ್ದು ಪರಿಣಾಮ, ಎಲ್ಲರ ಬಾಯಿಂದ ಪರಿಣಾಮ ನಾನು ಆ ವರ್ಷ ಫೇಲ್ ಆದೆ, ಅಂದರೆ ಅನುತ್ತೀರ್ಣ ಆದೆ. ಅಲ್ಲಿಗೆ ನನ್ನ ವಿದ್ಯಾಭ್ಯಾಸದ ಒಂದು ಮೊಟಕು ಅಲ್ಲಿಗೆ ಸ್ಟಾರ್ಟ್ ಆಯಿತು. ಎಲ್ಲಿಂದ ನೋಡಿ ಯಾವ ರೀತಿ ನಮ್ಮನ್ನು ಕೆಳಗೆ ಎಳ್ಕೊಂಬಂತು ಅಂತ. ಅದಕ್ಕೆ ಯಾವಾಗಲೂ ಎಳೆಯ ಮಕ್ಕಳ ಮನಸ್ಸಿನಲ್ಲಿ ಜಾತಿ ಭಾವನೆ ಆಗಲಿ, ಯಾವುದೇ ರೀತಿಯ ಒಂದು ಕೀಳುಮಟ್ಟದ ಭಾವನೆಗಳನ್ನ ಹುಟ್ಟಿಸ್ಬಾರ್ದು ಅನ್ನೋದಕ್ಕೆ ಇದೊಂದು ಕಾರಣ.